ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದು ರಾಶಿ ಫಲವನ್ನು ಹೇಳೋದಕ್ಕಿಂತ ಮುಂಚೆ ಜನಗಳು ತಿಳ್ಕೊಳ್ಬೇಕಾಗಿರುವಂತ ವಿಚಾರಗಳೇನಂತಂದ್ರೆ, ನೀವೊಬ್ರು ಜ್ಯೋತಿಷರ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನ ಕೊಡ್ತೀರಾ. ಆತ ಜಾತಕವನ್ನ ಚೆಕ್ ಮಾಡುವಾಗ ನೀವು ಕೊಟ್ಟಿರೋ ಸಮಯವನ್ನೇ ಹಾಕಿ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ರಾಶಿಯಲ್ಲಿ ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಸೊ ಎಲ್ಲರ ಭವಿಷ್ಯ ಒಂದೇ ತರ ಇರೋದಿಲ್ಲ. ಹಾಗಾಗಿ ಲಗ್ನ ಅನ್ನೋದೊಂದಿದೆ. ಈಗ ನೋಡಿ, ನಮ್ಮ ಋಷಿಗಳು ತುಂಬಾ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಈ ಜ್ಯೋತಿಷವನ್ನ. ಇದರಲ್ಲಿ ಒಂದೊಂದು ಸೆಕೆಂಡ್ ಅಲ್ಲೂ ಕೂಡ ಜಾತಕ ಚೇಂಜ್ ಆಗುತ್ತೆ. ಸೊ ನಿಮ್ಮ ಲಗ್ನವನ್ನ ತಿದ್ದಿ ಲಗ್ನವನ್ನ ಫಸ್ಟ್ ಕಂಡುಹಿಡಿಬೇಕು. ಲಗ್ನ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಆನಂತರ ಹಿಂದೆ ನಡೆದಿರೋ ಕೆಲವು ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನ ತಿದ್ದಿ ನಿಮ್ಮ ಭವಿಷ್ಯವನ್ನ ಹೇಳಬೇಕು. ಸೊ ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಆಗಿ ಕೆಲವಾದ್ರೂ ಹೇಳಬೇಕಾಗುತ್ತೆ. ಇದು ಮೊದಲನೇದು. ಎರಡನೇದು, ಸರ್ ಒಂದು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನನಗೆ ತುಂಬಾ ಜನ ಕೇಳೋದು ಏನಂತಂದ್ರೆ, ಸರ್ ನೀವು ಹೇಗೆ ಪ್ರಿಡಿಕ್ಷನ್ಸ್ ಕೊಡ್ತೀರಾ ಅಂತ. ಸೊ ನನ್ನ ವೇ ಆಫ್ ಪ್ರಿಡಿಕ್ಷನ್ ಹೇಗೆ ಅಂತಂದ್ರೆ, ಮೊದಲನೇದಾಗಿ ನಾನು ಲಗ್ನವನ್ನ ತಿದ್ದುತ್ತೀನಿ. ಆಮೇಲೆ ದಶೆಗಳಲ್ಲಿ ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆ, ಜಮಿನಿ ಪದ್ಧತಿಯನ್ನು ಉಪಯೋಗಿಸ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್, ಲೇಯರ್ ಬೈ ಲೇಯರ್ ನಾನು ಹೋಗ್ತೀನಿ. ಅನಂತರದಲ್ಲಿ ಹಸ್ತ ಸಾಮುದ್ರಿಕೆ. ನಮ್ಮಲ್ಲಿ ಹಸ್ತ ಸಾಮುದ್ರಿಕೆ ಅಂತಂದ್ರೆ ಅದೇನೋ ಒಂಥರ ಹೆಡ್ ಲೈನ್, ಫೇಟ್ ಲೈನ್, ಈ ತರ ವೆಸ್ಟರ್ನ್ ಪಾಮಿಸ್ಟ್ರಿ ಮಾತಾಡ್ತಾರೆ. ಅದಲ್ಲ, ನಾಡಿ ಜ್ಯೋತಿಷದಲ್ಲಿ ಲೈನ್ಸ್ ಗಳಿರುವಂತಹ ಮಾತೃರೇಖೆ, ಪಿತೃರೇಖೆ, ಹಲವಾರು ತರದ ರೇಖೆಗಳಿದೆ. ಸೊ ಆ ರೇಖೆಗಳು ಜಾತಕಕ್ಕೆ ಹೊಂದಾಣಿಕೆ ಆಗತ್ತಾ ಅಂತ ನಾನು ಒಂದು ಇವೆಂಟ್ಗೋಸ್ಕರ ನಾನು ಮ್ಯಾಚ್ ಮಾಡ್ತೀನಿ. ಪ್ರಶ್ನೆ ಕೊಂಡ್ಲಿ ನಾನು ಹಾಕ್ತೀನಿ. ಅವಾಗ ಒಂದು ವಿವಾಹ ಆದ್ರೆ ಇಷ್ಟು ವಿಚಾರದಲ್ಲಿ, ಇಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ನಾನು ಇಂಡಿಕೇಶನ್ ಎಲ್ಲರೂ ನೋಡ್ತಾ ನನಗೆ ಕೊನೆಗೆ ಈ ಒಂದು ಘಟನೆ ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಿ ಜಾತಕದಲ್ಲಿ ಗೊತ್ತಾಗುತ್ತೆ. ಇದಕ್ಕೆಲ್ಲ ಬಹಳ ಟೈಮ್ ಹಿಡಿಯುತ್ತೆ. ಆ ಒಂದು ತಾಳ್ಮೆ ಕೇಳಿಸೋರ್ಗು ಮತ್ತೆ ಹೇಳೋರು ಇಬ್ಬರಿಗೂ ಇರ್ಬೇಕಾಗುತ್ತೆ. ಸೊ ಈ ರೀತಿ ಹೇಳಿದಾಗ ಸೈಂಟಿಫಿಕ್ ಆಗಿ ಜಾತಕ ಫಲ ನಿರೂಪಣೆ ಕರೆಕ್ಟ್ ಆಗುತ್ತೆ. ಅದು ಬಿಟ್ಟು ನಾವು ನ್ಯೂಮರಾಲಜಿ ಪ್ರಕಾರ ನೀವು ಯಾವುದೋ ಒಂದು ಪೂಜೆ ಹೇಳ್ಬಿಡೋದು, ಯಾವುದೋ ಒಂದು ಪ್ರೆಡಿಕ್ಷನ್ ಹೇಳೋದು, ಅದರಲ್ಲಿ ಎರಡು ನಿಜ ಆಗತ್ತೆ, ಅವ ಜ್ಯೋತಿಷರಿಗೆ ಮಹಾವಿದ್ಯೆ ಕಲ್ತಿದ್ದಾರೆ ಅಂತ ಅನ್ಸೋದು, ಇವೆಲ್ಲ ತಪ್ಪು. ಸೊ ಈ ರೀತಿಯಲ್ಲಿ ಸೈಂಟಿಫಿಕ್ ವೇಯಲ್ಲಿ ಜಾತಕ ನಿರೂಪಣೆ ಮಾಡಿದಾಗ ಬಂದಂತಹ ಕ್ಲೈಂಟ್ಗೆ ಅವ್ರಿಗೊಂದು ಆಶ್ವಾಸನೆ ನಾವು ಕೊಡ್ತೀವಿ, ಧೈರ್ಯವನ್ನು ಹೇಳ್ದಂಗಾಗುತ್ತೆ, ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಅವ್ರನ್ನ ಮೋಟಿವೇಟ್ ಮಾಡ್ದಂಗಾಗುತ್ತೆ. ಜ್ಯೋತಿಷ್ಯ ಅಂದ್ರೆ ಹಣೆ ಬರವನ್ನ ಬದಲಾವಣೆ ಮಾಡೋದಲ್ಲ, ಉತ್ತಮ ಮತ್ತು ಕೆಟ್ಟ ಸಮಯ ಎರಡನ್ನು ಕೂಡ ಅನಲೈಸ್ ಮಾಡಿ ಅವ್ರನ್ನ ಒಂದು ಗೈಡ್ ಮಾಡುವಂಥದ್ದು ಸರಿಯಾಗಿರೋ ದಾರಿಯಲ್ಲಿ. ಅದು ಬಿಟ್ಟು ಹಣೆ ಬರೋ ಚೇಂಜ್ ಮಾಡೋದು, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡೋದು, ನಿಮಗೆ ಅಷ್ಟೈಶ್ವರ್ಯಗಳು ಬರೋ ತರ ಮಾಡೋದು ಜ್ಯೋತಿಷಿ ಕೆಲಸ ಅಲ್ಲ. ನಿಮಗೆ ನಿಮ್ಮ ಒಂದು ಜಾತಕದಲ್ಲಿ ಯಾವ ತರದ ಒಂದು ಪಾಸಿಬಿಲಿಟೀಸ್ ಇದೆ ಅಂತ ತಿಳಿಸೋದು ಜ್ಯೋತಿಷ ಕರ್ತವ್ಯ. ಸೊ ಇಷ್ಟು ವಿಚಾರಗಳಿದೆ. ಸೊ ಈಗ ನಾವು ನಿಮ್ಗೆ ಈ ತರ ಜಾತಕವನ್ನು ತೋರಿಸ್ಕೊಬೇಕಾಗಿದ್ರೆ ಭೈರವಿ ಅಷ್ಟೋದಲ್ಲಿ ನೀವು ಇದನ್ನ ಬುಕ್ ಮಾಡಬಹುದು. ಸಿಂಹ ರಾಶಿ 2026 ಮಾರ್ಚ್ 15ನೇ ತಾರೀಕಿನ ನಂತರದಲ್ಲಿ ಸಿಂಹ ರಾಶಿಯಲ್ಲಿ ಹುಟ್ಟದಂತವ್ರಿಗೆ ಏನೆಲ್ಲ ಫಲಗಳಿದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ರಾಶಿಯಲ್ಲಿ ಕೂತಿರುವಂತಹ ಕೇತು ಗ್ರಹ, ಸಪ್ತಮದಲ್ಲಿ ರಾಹು, ಕುಜ, ಸೂರ್ಯ ಎಲ್ಲ ಪಾಪ ಗ್ರಹಗಳು. ಸಪ್ತಮದಲ್ಲಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು ಉಂಟಾಗುತ್ತೆ. ಗಂಡ ಹೆಂಡತಿ ಮಧ್ಯೆ ಅನವಶ್ಯಕ ವಿರಸಗಳು, ಕಿರಿಕಿರಿಗಳು ನಾನಾ ತರದಲ್ಲಿ ಕ್ರಿಯೇಟ್ ಆಗ್ಬೋದು, ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು. ಆಮೇಲೆ ಅದೊಂದು ಸಮಸ್ಯೆ ಅಲ್ಲ, ಅದ್ರ ಬಗ್ಗೆ ನೀವು ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಿರಿಕಿರಿಗಳನ್ನ ಅನುಭವಿಸುವ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದಾಗಿರಿ. ಈ ಕಮ್ಯುನಿಕೇಶನ್ ಇಂದ ಸರಿಯಾಗಿರುವಂತ ಸಮಸ್ಯೆ ಕೋಪದಿಂದ ಸರಿ ಆಗಲ್ಲ. ಈಗ ನೀವು ಒಂದು ಸಮಸ್ಯೆ ಬಂದಿದೆ, ಇಬ್ಬರ ಮಧ್ಯೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಅದನ್ನು ನೀವು ಸಮಾಧಾನವಾಗಿ ಬಗೆಹರಿಸ್ಕೊಳ್ಬೇಕೇ ಹೊರತು ನೀವು ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಜಗಳ ಮಾಡಿದಾಗ ಇದೆಲ್ಲ ಬಗೆಹರಿಯೋದಿರೋದು ಅದ್ರಲ್ಲಿ ಬಗೆಹರಿಲ್ಲ. ಇದು ಈ ವಿಚಾರದಲ್ಲಿ ಜಾಗ್ರತೆಯಿಂದ ಇರಿ. ಗಂಡ ಹೆಂಡತಿ ಮಧ್ಯೆ ಅನವಶ್ಯಕ ಕಿರಿಕಿರಿಗಳು ಬರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಕಿರಿಕಿರಿಗಳು ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ನೀವು ವಿಡಿಯೋಸ್ಗಳು ಈ ತರ ಮಾಡುವಾಗ ನಿಮ್ಗೆ ಅನವಶ್ಯಕವಾಗಿ ಕಿರಿಕಿರಿಗಳು ಉಂಟಾಗೋ ಸಾಧ್ಯತೆ ಇರುತ್ತೆ. ಸಪ್ತಮ ಅಂದ್ರೆ ಸೋಷಿಯಲ್ ಮೀಡಿಯಾ ಕೂಡ ಆಗುತ್ತೆ. ಆಮೇಲೆ ನಿಮ್ಮ ಒಂದು ಮನೆಯವರ ಅಂದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ನ ಪ್ರಾಪರ್ಟಿ ರಿಲೇಟೆಡ್ ಕಿರಿಕಿರಿಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ಇಷ್ಟೆಲ್ಲ ಪ್ರೆಡಿಕ್ಷನ್ಸ್ ಕರ್ಕಾಟಕ ರಾಶಿಯವರಿಗೆ ಕೊಡಬಹುದು. ಚತುರ್ಥ ಭಾವ ಚೆನ್ನಾಗೇ ಇದೆ. ಇಲ್ಲಿ ಕೂಡ ನನ್ನ ಪ್ರಕಾರ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿಯ ವಾತಾವರಣ ನೀವು ನೋಡ್ತೀರಾ. ಪ್ರಾಪರ್ಟಿ ಖರೀದಿಗೆ, ವೆಹಿಕಲ್ ಖರೀದಿಗೆ, ಮತ್ತೆ ಒಂದು ಎಸ್ಟೇಟ್ ಖರೀದಿ, ಎಲ್ಲದಕ್ಕೂ ಕೂಡ ಏನಾದ್ರು ಪ್ರಾಫಿಟ್ಗೋಸ್ಕರ ನೀವು ಖರೀದಿ ಮಾಡ್ತಿದ್ದೀರಾ ಅನ್ಕೊಳ್ಳಿ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ಕೊಂಡು ಅಲ್ಲೂ ಕೂಡ ಲಾಭದ ಸಾಧ್ಯತೆ. ಇನ್ನು ಉದ್ಯೋಗ ಅಂತ ಬಂದಾಗ, ಉದ್ಯೋಗದಲ್ಲಿ ವಿದೇಶದಲ್ಲಿ ಉದ್ಯೋಗ ಸಾಧ್ಯತೆ, ದೂರ ಪ್ರದೇಶದಲ್ಲಿ ನೀವು ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತೀರಾ, ಅಲ್ಲೇ ಅನುಕೂಲ ಆಗೋ ಸಾಧ್ಯತೆ. ಉದ್ಯೋಗವನ್ನು ಬಿಟ್ಟು ಬಿಸ್ನೆಸ್ಗೆ ಟ್ರೈ ಮಾಡ್ತಿದ್ರೆ ಅಲ್ಲಿ ಅಪರೂಪದ
ಒಂದು ವಿಶೇಷವಾಗಿರುವಂತಹ ಸಕ್ಸಸ್ ನಿಮಗೆ ಸಿಗೋ ಸಾಧ್ಯತೆ ಇದೆ. ಬಟ್ ಏನಾಗುತ್ತೆ, ದಶಮಾಧಿಪತಿ ಅಷ್ಟಮದಲ್ಲಿ ಇರೋ ಕೆಲಸನ ಕಳ್ಕೊಳ್ಳೋ ಸಾಧ್ಯತೆ, ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಇಶ್ಯೂಸ್, ಎಸ್ಪೆಷಲಿ ಹೆಣ್ಮಕ್ಳಿಂದ, ಲೇಡೀಸ್ ಇಂದಾನೆ ನಿಮಗೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುವಂಥದ್ದು. ನೀವೇನು ತಪ್ಪೇ ಮಾಡಿರಲಿಲ್ಲ, ನಿಮ್ ಸಮಸ್ಯೆಗಳು, ನಿಮ್ಗೆ ಅವಮಾನಗಳು, ಈ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಆದಷ್ಟು ನೀವು ಮನಸ್ಸನ್ನ, ಸಮಾಧಾನ ಚಿತ್ತತೆಯನ್ನ ಕಾಪಾಡ್ಕೋಬೇಕಾಗತ್ತೆ. ಆಮೇಲೆ ಸಿಂಹರಾಶಿಯವರಿಗೆ ಇನ್ನೊಂದು ಏನಂತಂದ್ರೆ 11ನೇ ಮನೆ ಇರುವಂತಹ ಜುಪಿಟರ್ ಗುರು ಗ್ರಹ ನನ್ನ ಪ್ರಕಾರ ಉತ್ತಮವಾಗಿರುವಂತಹ ಫೈನಾನ್ಷಿಯಲ್ ಗೇನ್ಸ್, ಲಾಭವನ್ನು ತಂದು ಕೊಡ್ತಾರೆ. ನೀವು ಬಿಸ್ನೆಸ್ ಮಾಡ್ತಾ ಇರಿ, ವ್ಯವಹಾರ ಮಾಡ್ತಾ ಇರಿ, ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿರಿ, ನಿಮಗೆ ಲಾಭ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಅದರಲ್ಲೂ ಸಹ ಒಂದು ದೊಡ್ಡ ಬಿಸ್ನೆಸ್ ಗಳನ್ನ ಮಾಡ್ತಿರೋರಿಗೆ ಹೆಚ್ಚು ಲಾಭವನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸಣ್ಣ ಸಣ್ಣ ಬಿಸ್ನೆಸ್ ಗಳಲ್ಲೂ ಕೂಡ ಸಕ್ಸಸ್ ಸಿಗುತ್ತೆ. ಎನಿ ಕೈಂಡ್ ಆಫ್ ಬಿಸ್ನೆಸಸ್, ಎಸ್ಪೆಷಲಿ ತಮ್ಮ ಬುದ್ಧಿಶಕ್ತಿಯನ್ನ, ನಾಲೆಜ್ ಅನ್ನ ಉಪಯೋಗಿಸಿ ಮಾಡುವಂತ ಬಿಸ್ನೆಸ್ ಗಳಿಗೆ, ಅಡ್ವೊಕೇಟ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ತರ ಕನ್ಸಲ್ಟೇಷನ್ ಕೊಡುವಂತಹ ಬಿಸ್ನೆಸ್ ಗಳವರಿಗೆ ಹೆಚ್ಚು ಲಾಭವನ್ನ ಈ ಸಿಂಹರಾಶಿಯಲ್ಲಿ ಹುಟ್ಟಿದಂತವ್ರು ಮಾಡ್ತಾರೆ. ಸೊ ಇಷ್ಟು ವಿಚಾರಗಳು ಸಿಂಹರಾಶಿಗೆ ಸಂಬಂಧಪಟ್ಟಿದ್ದು. ನಮಸ್ಕಾರ.